ಸ್ಟಾರ್ಟ್. ನಮ್ಮ ಎಲ್ಲ ಕನ್ನಡ ಚಾನೆಲ್ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ, ಸುಪ್ರಭಾತವೂ ಕೂಡ. ವಿದ್ಯೆ, ವ್ಯಾಸಂಗ, ವ್ಯವಹಾರ ಎಲ್ಲವೂ ಬೇರೆ ಬೇರೆ. ಸುಮಾರು ಕಳೆದ 3-4 ತಿಂಗಳಿಂದ ಈ ಕೊರೋನಾ ವೈರಸ್ ಅಂತ ಎಲ್ಲರಿಗೂ ಒಂದು ತಲೆಯಲ್ಲಿ ಹುಳು ಬಿಟ್ಟಂಗಾಗಿದೆ. ಕಾರಣಾಂತರ ಮಾರ್ಚಲ್ಲಿ ಈ ಬಂದ ದುಸ್ಥಿತಿ ವಿದ್ಯಾಭ್ಯಾಸಕ್ಕೆ, ವ್ಯಾಸಂಗಕ್ಕೆ ಅಡಚಣೆ ಬಂದಿದೆ. ಹಾಗೂ ಪರೀಕ್ಷೆ ಆಗುವುದಕ್ಕೂ ಅಡಚಣೆ ಬಂತು. ಜೂನ್ ಜುಲೈ ಬಂದರೆ ಹೊಸ ವರ್ಷದ ಅಕಾಡೆಮಿಕ್ ಕ್ಲಾಸಸ್ ಕೂಡ ಶುರು ಆಗಬೇಕು. ಕಾರಣಾಂತರ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಇವಾಗ ಎಷ್ಟೋ ಜನ ಎಷ್ಟೋ ಶಾಲೆಗಳಲ್ಲಿ, ಎಷ್ಟೋ ಕಾಲೇಜುಗಳಲ್ಲೂ ಕೂಡ ಆನ್ಲೈನ್ ಅಂತ ಶುರು ಮಾಡಿದ್ದಾರೆ. ಮೊಟ್ಟ ಮೊದಲು ನಾವು ಈ ವಿಷಯವನ್ನು 4 ವಿಂಗಡಣೆ ಮಾಡುತ್ತೇನೆ. ಒಂದು, ವಿದ್ಯಾರ್ಥಿ ಪರವಾಗಿ, ದಟ್ ಈಸ್ ಫ್ರಮ್ ದ ಸ್ಟೂಡೆಂಟ್ಸ್ ಆ್ಯಂಗಲ್. ಸೆಕೆಂಡ್, ಫ್ರಮ್ ದ ಸ್ಕೂಲ್ ಆ್ಯಂಗಲ್. ಥರ್ಡ್, ಫ್ರಮ್ ದ ಟೀಚರ್ಸ್ ಆ್ಯಂಗಲ್. 4ನೇದು ಪ್ರೋಕ್ಷಕರು, ಆಮೇಲೆ ಪೇರೆಂಟ್ಸ್. ಈ 4 ಕೂಡ ಅಗತ್ಯ. ಮೊಟ್ಟ ಮೊದಲನೆಯಾಗಿ ಫ್ರಮ್ ದ ಸ್ಟೂಡೆಂಟ್ಸ್ ಆ್ಯಂಗಲ್, ವಿದ್ಯಾರ್ಥಿ ಅನ್ನೋದ್ರ ಬಗ್ಗೆ ಹೇಗೆ ಈ ಆನ್ಲೈನ್ ಅಂತ ಬಿಟ್ಟು ನೋಡ್ಕೊಳ್ಳೋಣ. ನಾನು ಕೂಡ ಒಬ್ಬ ರಾಷ್ಟ್ರೀಯ ಲೆವೆಲ್ನಲ್ಲಿ ತರಬೇತಿದಾರ. ನಾನು ಕೂಡ ಬ್ಯಾಂಕಿನಲ್ಲಿ, ಹೀಗೆ ಬೇರೆ ಬೇರೆ ಕಾಲೇಜಲ್ಲೂ ಕೂಡ ನಾನು ಹೋಗಿ ಪಾಠ ಮಾಡುತ್ತೇನೆ. ವಿದ್ಯಾಭ್ಯಾಸ, ವಿನ್ಯಾಸ ಇದೆಲ್ಲ ನಾನು ತೊಡಗಿಕೊಂಡಿದ್ದೇನೆ. ಈ ವಿಷಯದಲ್ಲಿ ಹೇಳಬೇಕು ಅಂದರೆ, ಎಷ್ಟೋ ಮಕ್ಕಳಿಗೆ ಕೈ ಹಿಡ್ಕೊಂಡು ಬರೆಸಿದರೇನೇ ಎಷ್ಟೋ ಸಲ ಪಾಠ ತಲೆಗೆ ಹತ್ತೋದಿಲ್ಲ. ನಾವೇ ಹೇಳ್ತೀವಿ ಕನ್ನಡದಲ್ಲಿ ಒಂದು ಒಗಟು, ನನ್ನ ಮಗ 8 ವರ್ಷಕ್ಕೆ ದಂಟು ಅಂತ ಹೇಳ್ದ ಅಂತ. ನಾವು ಒಂದು ಶಾಲೆಯಲ್ಲಿ ಒಂದು 50 ಮಕ್ಕಳಿದ್ದಾರೆ ಅಂತ ಹೇಳ್ಕೊಂಡ್ರೆ 50 ಮಕ್ಕಳು ಒಂದೇ ಥರ ಬುದ್ಧಿವಂತಿಕೆ ಇರೋಲ್ಲ. ಹೇಗೆ ಒಂದು ಮನುಷ್ಯನಿಗೆ 5 ಬೆರಳು ಒಂದೇ ಸಮಾನ ಇಲ್ಲವೋ, 5 ಬೆರಳು ಸೇರಿದರೆ ಬೇಕಾದ್ರೆ ಒಂದು ಒಗ್ಗೂಟ ಕೆಲಸ ಮಾಡುತ್ತೆ. ಅದೇ ಥರ 50 ಜನನೂ ಶಾಲೆಯಲ್ಲಿ ಸೇರಿ ಒಂದು ಪಾಠ, ಅದಕ್ಕೆ ಒಂದು ಗುರು, ಅದಕ್ಕೆ ಒಂದು ಶಿಷ್ಯರು ಅಂತ ಒಬ್ಬರಿಗೆ ಐ ಟು ಐ ಇದ್ದರೆ ಆ ಪಾಠ ನಡೆಯೋದು ಹೇಗೆ, ಆ ಮಕ್ಕಳಿಗೂ ಕೂಡ ಹೇಗೆ ತಲೆಗೆ ಹೋಗುತ್ತೆ ಅನ್ನೋದು ಆ ವಿಚಾರವೇ ಬೇರೆ. ನಮ್ಮ ದೇಶದಲ್ಲಿ ಮೊದಲಿಂದಲೂ ಈ ಗುರುಕುಲ ಅನ್ನೋ ಒಂದು ಅಭ್ಯಾಸ ಇರೋದ್ರಿಂದ ಒಬ್ಬ ಗುರು ಅಂದರೆ ಒಂದು ಟೀಚರ್ ಅಥವಾ ಮೇಷ್ಟ್ರಾಗಲಿ ಎದುರಿಗೆ ನೋಡಿ ಆ 40-50 ಮಕ್ಕಳಲ್ಲೂ ಕೂಡ ಒಂದು ಟೀಚರಂಗೆ ಇದರಲ್ಲಿ ಯಾರು ಬುದ್ಧಿವಂತಶಾಲಿಗಳು, ಯಾರು ಸ್ವಲ್ಪ ಮಧ್ಯಸ್ಥರು, ಯಾರು ಕೆಲವರಿಗೆ ಇನ್ನೂ ಅಷ್ಟು ಬುದ್ಧಿ ಬಂದಿಲ್ಲ ಅನ್ನೋದು ಆ ವಿಂಗಡಣೆ ಮಾಡಿ ಆ ಒಂದು ಅಧ್ಯಾಪಕ, ಆ ಟೀಚರ್ಗೆ ಅದನ್ನು ತರಬೇತಿ ಕೊಡೋಕ್ಕೆ ಕೆಪಾಸಿಟಿನೂ ಇರುತ್ತೆ, ಆಪರ್ಚುನಿಟಿನೂ ಇರುತ್ತೆ. ಆ ಮಕ್ಕಳು ಎಲ್ಲರನ್ನೂ ಒಟ್ಟಿಗೆ ಮೇಲೆ ತರುವ ಒಂದು ಅಭ್ಯಾಸ ಇರುತ್ತೆ. ನಾನು ಸುಮಾರು 3 ತಿಂಗಳಿಂದ ಈ ಆನ್ಲೈನ್ ಕ್ಲಾಸಸ್ಗಳನ್ನು ನಾನು ಕೂಡ ಮಾಡ್ತಾಯಿದ್ದೀನಿ. ಇದರಲ್ಲಿ ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಅನ್ನೋದು ಖಂಡಿತ ಇಲ್ಲ, ಇದು ನಾನು ಖಚಿತ ಹೇಳ್ತೀನಿ. ಯಾಕೆಂದರೆ ನಾವು ಮಾತಾಡೋದು ಅವ್ರಿಗೆ ಕೇಳುತ್ತೆ ಹೊರತು, ಆ ವಿದ್ಯಾರ್ಥಿ ಬಂದು, ಆ ಸ್ಟೂಡೆಂಟು, ಮೇ ಬಿ ಎ ಕ್ಯಾಂಡಿಡೇಟ್, ಮೇ ಬಿ ಎ ಎಂಪ್ಲಾಯಿ, ಮೇ ಬಿ ಎ ಸ್ಟೂಡೆಂಟ್ ಆರ್ ಎ ನರ್ಸರಿ, ಪ್ರೈಮರಿ, ಎನಿಬಡಿ, ಅವರು ನಮ್ಮ ಕಡೆ ಗಮನ ಕೊಡ್ತಾ ಇದ್ದಾರಾ, ಅವರು ನಮ್ಮನ್ನು ಹೇಳಿದ್ದನ್ನು ಅದನ್ನು ಸ್ವೀಕರಿಸ್ತಾ ಇದ್ದಾರಾ ಅನ್ನೋದು ಖಂಡಿತ ಖಚಿತ ಇಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಮಾಡಬೇಕು ಅಂತ ಮಾಡೋದು ಉದ್ದೇಶ ಅಲ್ಲ. ಇದರಲ್ಲಿ ಮಕ್ಕಳು ಹೇಳ್ಕೊಟ್ಟಿದ್ದು ಆ ಒಂದು 50 ಜನ ಮಕ್ಕಳಲ್ಲಿ ದ ವೀಕೆಸ್ಟ್ ಸ್ಟೂಡೆಂಟ್ ಆಲ್ಸೋ ಶುಡ್ ಅಂಡರ್ಸ್ಟ್ಯಾಂಡ್. ಈ ಐ ಟು ಐ ಪಾಠ ಮಾಡಿದಾಗ ಆ ಸ್ಟೂಡೆಂಟ್ಗೂ ಆ ಚೈಲ್ಡ್ಗೂ ಕನೆಕ್ಟ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಆ್ಯಸ್ ದ ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್. ಈ ಆನ್ಲೈನಲ್ಲಿ ಖಂಡಿತ ಅದು ಸಾಧ್ಯ ಇಲ್ಲ. ಇವರೇನೋ ಕಾಲಕ್ಕೆ ತಕ್ಕಂತೆ ಕುಣಿದಾಡುವಂಥ ಇವು ಡಾನ್ಸ್ ಅಕಾರ್ಡಿಂಗ್ ಟು ದ ಟ್ಯೂನ್ ಅನ್ನೋದು ಏನೋ ಈ ಸಂದರ್ಭಾನುಸಾರವಾಗಿ ನಡೀತಿದೆಯೇ ಹೊರತು ಖಂಡಿತ ಮಕ್ಕಳ ತಲೆಗೆ ಹೋಗುತ್ತೆ ಅನ್ನೋದು ನನ್ನ ಒಂದು ಅನುಮಾನ ಇದೆ. ಇದು ಒಂದು ವಿದ್ಯಾರ್ಥಿ ಆ್ಯಂಗಲಲ್ಲಿ. ನಾನು ಪೇರೆಂಟ್ಸ್ ಆ್ಯಂಗಲಲ್ಲೂ ಮಾತಾಡಬೇಕು. ಒಂದು 50 ಮಕ್ಕಳು ಯಾರೋ ವಿದ್ಯಾರ್ಥಿ ಇದ್ದರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ SLC ತನಕನೇ ಇರ್ಬೋದು. ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಆಲ್ ದ ಪೇರೆಂಟ್ಸ್ ಟು ಬಿ ಟೆಕ್ ಸೇವಿ. ಆನ್ಲೈನ್ ಅಂದರೆ ಟೆಕ್ನಾಲಜಿ, ಗ್ಯಾಡ್ಜೆಟ್ಸು, ಇದ್ರ ಬಗ್ಗೆನೂ ಕೂಡ ಅರಿವು, ಮಾಹಿತಿ ಇರಲೇಬೇಕು.
ನಮಗೆ ಗೊತ್ತು ನಮಗಿಲ್ಲಿ ನೀರು ಸರಿ ಇಲ್ಲ, ಕರೆಂಟ್ ಸರಿ ಇಲ್ಲ, ಪವರ್ ಸರಿ ಇಲ್ಲ ಅಂದಾಗ ಇವರು 9 ಗಂಟೆಯಿಂದ 1 ಗಂಟೆ ತನಕ ಇವರು ಆನ್ಲೈನ್ ಮಾಡ್ತು ಅಂದರೆ ಇದಕ್ಕೋಸ್ಕರ ತಂದೆ ತಾಯಿ ಕೆಲಸ ಬಿಟ್ಟು ಮಕ್ಕಳ ಮುಂದೆನೇ ಕೂತ್ಕೊಳ್ಳೋಕ್ಕಾಗತ್ತಾ? ಇದು ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಕರೆಂಟ್ ಹೋಯಿತು ಅಂದರೆ ಇಂಟರ್ನೆಟ್ ಸಿಗೋದಿಲ್ಲ, ಆವಾಗ ಆನ್ಲೈನ್ ಕನೆಕ್ಟಿವಿಟಿ ಸಿಗೋದಿಲ್ಲ, ಆವಾಗ ಲ್ಯಾಪ್ಟಾಪು ಆನ್ಲೈನು ಸಿಗಲ್ಲ ಅಂದರೆ ನೆಕ್ಸ್ಟು ಗ್ಯಾಡ್ಜೆಟ್ ಅಂದರೆ ಇವತ್ತು ಟಚ್ ಸ್ಕ್ರೀನು, ಆ್ಯಂಡ್ರಾಯ್ಡು ಅದಕ್ಕೊಂದು ಬೇಕು. ಈಗಿನ ಕಾಲದಲ್ಲಿ ಒಂದು ಲ್ಯಾಪ್ಟಾಪ್ ಒಂದು ಒಳ್ಳೆಯ ಕ್ವಾಲಿಟಿದು ಬೇಕು ಅಂದರೆ 60,000ದಿಂದ 1,00,000 ರೂಪಾಯಿ ಆಗುತ್ತೆ. ಅದ್ರ ಜೊತೆಗೆ ಈ ಇಂಟರ್ನೆಟ್ ಫೆಸಿಲಿಟಿನೂ ಬೇಕು. ಎಲ್ಲರೂ ನಮ್ಮ ದೇಶದಲ್ಲಿ ಆ ಪಾವರ್ಟಿ ಅನ್ನೋದು, ಫಿನಾನ್ಷಿಯಲಿ ಬ್ಯಾಕ್ವರ್ಡ್ ಅನ್ನೋದು, ಎಕನಾಮಿಕಲಿ ಬ್ಯಾಕ್ವರ್ಡ್ ಅನ್ನೋರು ತುಂಬ ಜನ ಇದ್ದಾರೆ. ಹಾಗಾಗಿ ಇವರು ಕಡ್ಡಾಯವಾಗಿ ಹಠ ಹಿಡಿದು ನಾನು ಆನ್ಲೈನೇ ಮಾಡ್ತೀನಿ ಅನ್ನೋದು ಇದು ಉದ್ದೇಶಪೂರ್ವಕ ಅಲ್ಲ. ಆಮೇಲೆ ಎಲ್ಲ ಪೇರೆಂಟ್ಸ್ಗೂ ಇದು ಸಾಧ್ಯ ಇಲ್ಲ. ಎವ್ರಿಬಡಿ ಕೆನಾಟ್ ಅಫೋರ್ಡ್ ಟು ಕೋಪ್ ಅಪ್ ಟು ದಿಸ್ ಆನ್ಲೈನ್ ಸಿಸ್ಟಮ್ ಅಂತೇಳ್ಬಿಟ್ಟು ಫ್ರಮ್ ದ ಪೇರೆಂಟ್ಸ್ ಆ್ಯಂಗಲ್. ಅದನ್ನೇ ನಾನು ಕೂಡ ನೆಕ್ಸ್ಟು ಸ್ಕೂಲ್ ಆ್ಯಂಗಲಲ್ಲೂ ಮಾತಾಡಬೇಕು. ಇತ್ತೀಚೆಗೆ ನಾನು ಯಾವುದೋ ಒಂದು ವಿಡಿಯೋ ಬಂದಿದ್ದಲ್ಲೂ ನೋಡಿದೆ. ಕರೆಕ್ಟು, ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ವಿದ್ಯಾವಂತರು, ಬುದ್ಧಿವಂತರು ಶಾಲೆಗಳು, ಸ್ಕೂಲು, ಕಾಲೇಜನ್ನು, ಇನ್ಸ್ಟಿಟ್ಯೂಷನ್ ಶುರು ಮಾಡಿರೋಕ್ಕಿಂತ ನಮ್ಮಲ್ಲಿ ರಾಜಕೀಯದವರದೇ ಸಾಕಷ್ಟು ಸಂಸ್ಥೆಗಳು, ಈ ವಿದ್ಯಾಸಂಸ್ಥೆಗಳು ಮಾಡಿರೋದು ಆಗಿದೆ. ಸೊ ಎಜುಕೇಷನ್ ಈಸ್ ಬಿಕಮ್ ಮೋರ್ ಎ ಪ್ರಾಫಿಟ್ ಓರಿಯೆಂಟೆಡ್ ಆರ್ಗನೈಸೇಷನ್ ದ್ಯಾನ್ ಎ ಪರ್ಪಸ್ ಓರಿಯೆಂಟೆಡ್ ಆಗಿ ಇತ್ತೀಚೆಗೆ ಯಾರೋ ಒಂದು ಪೇರೆಂಟ್ಸು ಹೋಗಿ ಕೇಳಿದ್ದಾರೆ, ಇವಾಗ ಹಾಗಿರೋ 6 ತಿಂಗಳು ನೀವು ಶಾಲೆ ನಡೆಸ್ತಾ ಇಲ್ಲ, ಅದಕ್ಕೆ ಹೇಗೆ ಲೈಬ್ರರಿ ಫೀಸ್ ಯಾಕೆ, ಬೇರೆ ಯಾಕೆ ಫೀಸು ಅಂತೆಲ್ಲ ಕೇಳಿದ್ರೆ ಅವರಿಗೆ ಹೊಡೆದು ಎಲ್ಲ ಒಂದು ಸ್ಕೂಲಿನ ಪ್ರಿನ್ಸಿಪಾಲ್ ಮಾಡಿದ್ದನ್ನು ನೋಡಿದೆ. ಇದೆಂಥ ದುರಂತ ಸ್ವಾಮಿ, ಇದೆಂಥ ವಿಪರ್ಯಾಸ ನೋಡಿ. ಬರೀ ಶಾಲೆ ಒಂದೇ ಒಂದು ಎಕನಾಮಿ ಪಾಯಿಂಟ್ ಆಫ್ ವ್ಯೂ ಅಲ್ಲ. ಇವಾಗ ಎಷ್ಟೋ ಸಂಸ್ಥೆಗಳಲ್ಲಿ, ಎಷ್ಟೋ ಇಂಡಸ್ಟ್ರಿಗಳಲ್ಲಿ ಎಷ್ಟೋ ಜನಕ್ಕೆ 100 ರೂಪಾಯಿ ಬರೋ ಸಂಬಳದಲ್ಲಿ 50 ರೂಪಾಯಿ ಒಪ್ಪು ಅಂತ ಹೇಳಿದ್ದಾರೆ. ಎಷ್ಟೋ ಜನಕ್ಕೆ ಡೋಂಟ್ ವರ್ಕ್ ಫಾರ್ 30 ಡೇಸ್, ಬರೀ ಓನ್ಲಿ 25 ಡೇಸ್ ಅಂತ ಹೇಳಿದ್ದಾರೆ. 25% ಸ್ಯಾಲ್ರಿ ಕಟ್, 30% ಸ್ಯಾಲ್ರಿ ಕಟ್ ಅಂತ ಬಿಟ್ಟು ಈಗಿನ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಡೆಸ್ತಾ ಇದ್ದಾರೆ. ಹಾಗಿದ್ಮೇಲೆ ಇವರು ಕೂಡ ಆ ಫೀಸ್ ಅಂತ ಹೇಳಿದ್ಮೇಲೆ ಯಾವಾಗ ಲೈಬ್ರರಿ ಉಪಯೋಗಿಸ್ಕೊಳ್ಳಲ್ಲ, ವ್ಯಾಯಾಮದ್ದನ್ನು ಯೂಸ್ ಮಾಡ್ಕೊಳ್ಳಲ್ಲ, ಬೇರೆದೆಲ್ಲ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಅದನ್ನು ಕೂಡ ಮಕ್ಕಳ ಮೇಲೆ ಅಥವಾ ಪೇರೆಂಟ್ಸ್ ಮೇಲೆ ಹೇರಬಾರ್ದು. ಅದಕ್ಕೆ ಅನುಗುಣವಾಗಿಟ್ಕೋಬೇಕು ಅಂತಲೂ ಕೂಡ ಹೇಳ್ತೀನಿ. ಫ್ರಮ್ ದ ಸ್ಕೂಲ್ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ದ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ದ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂ, ಮೂರನ್ನು ಕೂಡ ಹೇಳಿದ್ದೀನಿ. ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ವಿದ್ಯೆ, ವ್ಯಾಸಂಗ ಇದು ಎರಡು ನಮ್ಮ ದೇಶದ ಉನ್ನತಿ ಆಗಬೇಕು ಅಂದರೆ ಇಟ್ ಈಸ್ ಅ ಎಜುಕೇಷನ್ ಅಲೋನ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಎಷ್ಟೋ ತಿಳಿದಿರಬೇಕು, ಎಷ್ಟೋ ದೇಶಗಳಲ್ಲಿ, ಈವನ್ ಎ ಕಂಟ್ರಿ ಲೈಕ್ ಅಮೇರಿಕಾ, ಯಾಕೆಂದರೆ ಇಂಡಿಯಾನು ಅಮೇರಿಕಾನು ಒಂದೇ ಥರ ಅಂತ ಹೇಳ್ತೀನಿ. ಯಾಕೆಂದರೆ ಅದು ಡೆಮಾಕ್ರೆಟಿಕ್ ಕಂಟ್ರಿ, ಇದು ಡೆಮಾಕ್ರೆಟಿಕ್. ಅಲ್ಲಿ 10ನೇ ತರಗತಿ ತನಕ ಫ್ರೀ ಎಜುಕೇಷನ್ ಇದೆ. ಅಂದರೆ ಎವ್ರಿ ಸ್ಕೂಲ್ ಈಸ್ ಟ್ರೀಟೆಡ್ ಲೈಕ್ ಎ ಪಬ್ಲಿಕ್ ಸ್ಕೂಲ್ ಅನ್ನೋ ಥರ. ಇಲ್ಲಿಂದ ನಮ್ಮವರು ಎಷ್ಟೋ ಜನ NRIs ಅಂತ ಹೇಳ್ತೀವಿ, ಅವರು ಕೂಡ ಇಲ್ಲೇ ಇದ್ದಾಗ ನೀವು ಕಾನ್ವೆಂಟು ಅಲ್ಲಿ ಇಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಕಳಿಸ್ಬೋದು. ಆ ದೇಶದೊಳಗೆ ಅವ್ರಿಗೂ ಕೂಡ ಈ ಪಬ್ಲಿಕ್ ಸ್ಕೂಲ್ಗೆ ಕಳಿಸ್ತಾರೆ. ಟಿಲ್ SSLC 1 ನಯಾ ಪೈಸಾ ಎಜುಕೇಷನ್ ತಗೊಳ್ಳಲ್ಲ. ನಮ್ಮಲ್ಲಿ ಎಷ್ಟೋ ಅದಕ್ಕೆ 50,000 ರೂಪಾಯಿ, ಇದಕ್ಕೆ 20,000 ರೂಪಾಯಿ, ಈ ಫ್ರೀ, ಅದು ಇದೆಲ್ಲ ಫ್ರೀ ಕೊಡೋಕ್ಕೆ ಬದಲು ಈ ಮಕ್ಕಳಿಗೆ ಈ ವಿದ್ಯಾಭ್ಯಾಸಕ್ಕೆ ಫ್ರೀ ಎಜುಕೇಷನ್ ಅಂತ ಮಾಡಿ ಇಂಥದ್ದೆಲ್ಲ ಫೆಸಿಲಿಟೀಸ್ ಮಾಡಿಕೊಡ್ರೆ ಮೋರ್ ಯೂಸ್ಫುಲ್ ದ್ಯಾನ್ ಟ್ಯಾಕ್ಸಿಂಗ್ ದ ಪೇರೆಂಟ್ಸ್ ಆ್ಯಂಡ್ ಬರ್ಡನಿಂಗ್ ದ ಚಿಲ್ಡ್ರನ್ ಆಲ್ಸೋ. ಇನ್ನೊಂದು ಕೊನೆಯವರೆಗೆ ಒಂದು ಅಂಶ, ಇವಾಗ ನಾನು ನನ್ನ ಮೊಮ್ಮಗಳು ಕೂಡ ಕ್ಲಾಸಲ್ಲಿ ಅಟೆಂಡ್ ಮಾಡೋದು ನೋಡ್ತಾ ಇದ್ದೀನಿ ಮನೆಯಲ್ಲೇ. ಅವರಿಗೆ 1 ಅವರ್ ಮಾಡ್ತಾ ಇದ್ದಾಗ ಸಡನ್ನಾಗಿ ಡಿಸ್ಕನೆಕ್ಷನ್ನೇ ಆಗ್ಬೋದು, ರೀಕನೆಕ್ಷನ್ನೇ ಆಗ್ಬೋದು, ಅವರಿಗೆ ಆ ಕಾನ್ಸಂಟ್ರೇಷನ್ನೂ ಇರಲ್ಲ. ಆಮೇಲೆ ಕ್ಲಾಸಲ್ಲಿ ಮಾಡುವಾಗ ಆ ಟೀಚರ್ಗೂ ಆ ಸ್ಟೂಡೆಂಟ್ಗೂ ಎಲ್ಲ ಗಮನ ಇಡ್ತಾರೆ. ಒಂದು ಬರ್ಡ್ಸ್ ಐ ವ್ಯೂ ಅಂತ ಹೇಳ್ತಾರೆ, ಒಂದು ಪಕ್ಷಿ ನೋಟದಲ್ಲಿ ಎಂಟೈರ್ 50 ಜನ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಟೀಚರ್ಗೆ ಮಾತ್ರ ಸುಮ್ಮನೆ ಅವರು ಶಂಕ ಹೊಡ್ಕೊಳ್ತಾ ಇರ್ತಾರೆ. ಆ ಮಕ್ಕಳು ಕೆಲವು ಸಲ ನಿದ್ದೆನೇ ಮಾಡಿಬಿಟ್ಟಿರುತ್ತೆ. ಆ ನಿದ್ದೆನೇ ಮಾಡಿಬಿಟ್ಟು ಕೆಲವು ಸಲ ಅಂದರೆ ಅಂತ ಬಿಟ್ಟು ತಿಂಡಿ ತಿಂತಾ ಇರುತ್ತೆ. ಆಮೇಲೆ ಎಷ್ಟೋ ಸಲ ಮನೆಯಲ್ಲಿ ಮಾಡಿದಾಗ ಆನ್ಲೈನಿಗೆ ಇವರಿಗೆ ಸಪ್ರೇಟ್ ಎಲ್ಲ ಮಕ್ಕಳಿಗೂ ಮನೆಯಲ್ಲಿ ಸ್ಟಡಿ ರೂಮ್ ಅಂತೆಲ್ಲ ಫೆಸಿಲಿಟಿ ಇರಲ್ಲ. ಇದು ತುಂಬ ದಿವಸ ಶಾಶ್ವತವಾಗಿ ನಡೆಯಲ್ಲ. ಆದ್ದರಿಂದ ಏನೋ ನಡೆಸಬೇಕು ಅಂತ ನಡೆಸ್ತಾ ಇದ್ದಾರೆ, ಆಮೇಲೆ ಇದಕ್ಕೋಸ್ಕರ ಫೀಸ್ ಚಾರ್ಜ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಹೊರತು ಇದು ತುಂಬ ದಿನಕ್ಕೆ ಇದು ಅನುಗುಣವಾಗಿ ಬರಲ್ಲ. ಸುಪ್ರೀಂ ಕೋರ್ಟ್ ಆಗಿರಲಿ, ಗೌರ್ನಮೆಂಟೇ ಆಗಿರಲಿ,
ಏನು ಪರವಾಗಿಲ್ಲ, ಒಂದು 2 ತಿಂಗಳು ಅಥವಾ 3 ತಿಂಗಳು ನಿಲ್ಲಿಸಿ ಇವನ್ ಆಗಸ್ಟ್ ಸೆಪ್ಟೆಂಬರಿಂದ ಕಂಟಿನ್ಯೂಯಸ್ ಸ್ಕೂಲ್ ನಡೆಸಿದ್ರೂ ನಡೆಯುತ್ತೆ. ಈ ಆನ್ಲೈನ್ ಕಡ್ಡಾಯ ಅಂತ ಹೇಳೋದು, ನಾನು ಕೂಡ ಮಕ್ಕಳು ಮೊಮ್ಮಕ್ಕಳು ಇರೋದು, ನಾನು ಕೂಡ ತರಬೇತಿದಾರ, ಅದನ್ನು ಹೇಳ್ತೀನಿ, ಈ ಕಡ್ಡಾಯ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವಿದ್ಯಾ ವ್ಯಾಸಂಗ ನಮ್ಮ ದೇಶಕ್ಕೆ ಅದೇ ಉನ್ನತಿ ಕೊಡುತ್ತೆ. ನನ್ನ ಹೆಸರು MK ಕೃಷ್ಣ.